ವರ್ಷಾಂತ್ಯ ಸಾಲು ಸಾಲು ರಜೆಗಳಿದ್ದಾವೆ. ಹೀಗಾಗಿ ಪ್ರವಾಸಿ ತಾಣಗಳಿಗೆ, ಅದರಲ್ಲೂ ಮಂಡ್ಯದ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಲಗ್ಗೆಯನ್ನು ಇಡ್ತಾ ಇರುವಂಥದ್ದು. ಸಿಕ್ಕಾಪಟ್ಟೆ ರಶ್ ಆಗ್ತಾ ಇದ್ದಾವೆ. ಪ್ರಸಿದ್ಧ ದೇಗುಲಗಳು, ಅಲ್ಲಿರುವಂತಹ ಬಹುತೇಕ ಪ್ರವಾಸಿ ತಾಣಗಳೇನಿದ್ದಾವೆ ಜನರಿಂದ ತುಂಬಿ ತುಳುಕ್ತಾ ಇದ್ದಾವೆ. ರಂಗನತಿಟ್ಟು ಪಕ್ಷಿಧಾಮ ವೀಕ್ಷಿಸೋದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇರುವಂಥದ್ದು, ಪ್ರವಾಸಿಗರು ಬರ್ತಾ ಇರುವಂಥದ್ದು. ವರ್ಷಾಂತ್ಯದ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜೆಗಳಿದ್ದಾವೆ. ಕ್ರಿಸ್ಮಸ್ಸು ಹಾಗೆ ಹೊಸ ವರ್ಷದ ಸಂದರ್ಭದಲ್ಲಿ ಸಾಲು ಸಾಲು ರಜೆ ಇರೋದ್ರಿಂದ ಜನ ಬೇರೆ ಬೇರೆ ಕಡೆಗಳಿಗೆ ಪ್ರವಾಸಕ್ಕೆ ತೆರಳುತ್ತಾ ಇದ್ದಾರೆ. ಮಂಡ್ಯದ ರಂಗನತಿಟ್ಟು ಸುತ್ತಮುತ್ತ ಹಾಗೆ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಪ್ರಸಿದ್ಧ ದೇಗುಲಗಳಿಗೆ ಭೇಟಿ ನೀಡ್ತಾ ಇರುವಂತಹ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಮಕ್ಕಳ ಜೊತೆಯಲ್ಲಿಯೇ ಪೋಷಕರು ಕೂಡ ಬಂದು ಪಕ್ಷಿಗಳ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ದೋಣಿ ವಿಹಾರವನ್ನು ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ ರಂಗನತಿಟ್ಟಿನಲ್ಲಿ. ಇನ್ನು ರಂಗನತಿಟ್ಟಿಗೆ ಈ ಸಂದರ್ಭದಲ್ಲಿ ದೇಶ ವಿದೇಶಗಳಿಂದ ಬೇರೆ ಬೇರೆ ಪಕ್ಷಿಗಳು ಬರ್ತವೆ. ಆ ದೇಶ ವಿದೇಶಗಳ ಪಕ್ಷಿಗಳು ಏನು ಅಲ್ಲಿಗೆ ಬಂದಿದ್ದಾವೆ ಅವುಗಳನ್ನು ಕಣ್ತುಂಬಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಪ್ರವಾಸಿಗರು. ಇನ್ನು ಈ ಸಂದರ್ಭದಲ್ಲಿ ಈಗ ಸಾಲು ಸಾಲು ರಜೆಗಳಿರೋದ್ರಿಂದ ಪರಿಸ್ಥಿತಿ ಯಾವ ರೀತಿಯಲ್ಲಾಗಿದೆ ಅಂದರೆ, ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಇರುವ ಪಕ್ಷಿಗಳಿಗಿಂತ ಪ್ರವಾಸಿಗರ ಸಂಖ್ಯೆನೇ ಹೆಚ್ಚಾಗಿ ಕಾಣಿಸ್ತಾ ಇದೆಯಂತೆ. ಜೊತೆಗೆ ಮಂಡ್ಯದ ಶಕ್ತಿ ದೇವತೆ ನಿಮಿಷಾಂಬಾ ದೇವಸ್ಥಾನಕ್ಕೂ ಕೂಡ ಭಕ್ತರು ಭೇಟಿಯನ್ನು ನೀಡ್ತಾ ಇದ್ದಾರೆ. ಹಾಗೆ ಕಾವೇರಿ ನದಿಯಲ್ಲಿ ಮಿಂದೆದ್ದು ದೇವಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಜೊತೆಗೆ ಅಲ್ಲಿರ್ತಕ್ಕಂತಹ ಸುತ್ತಮುತ್ತಲ ಇರತಕ್ಕಂತಹ ಪ್ರವಾಸಿ ತಾಣಗಳು, ಪ್ರಸಿದ್ಧ ದೇಗುಲಗಳು ಎಲ್ಲಕ್ಕೂ ಭೇಟಿ ನೀಡಿ ದೋಣಿ ವಿಹಾರವನ್ನು ಮಾಡ್ತಾ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಪಕ್ಷಿಗಳನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ.